ರಾಜ್ಯ ರಾಜಕಾರಣದಲ್ಲಿ ಕೊಚ್ಚೆ ಹಾಗೂ ಕೊಳಚೆಯ ಗಲಾಟೆ ಈಗ ತೀವ್ರವಾಗ್ತಾ ಇದೆ. ನಾಯಕರ ನಡುವೆ ತೀವ್ರವಾದಂತಹ ವಾಗ್ವಾದಕ್ಕೆ ಇದು ಕಾರಣವಾಗ್ತಾ ಇದೆ. ಇವರಿಗೆ ಕೊಚ್ಚೆ ಅನ್ನೋದು, ಮತ್ತೊಬ್ಬರು ಕೊಳಚೆ ಅನ್ನೋದು, ಈ ರೀತಿಯಾಗಿ ರಾಜಕಾರಣದಲ್ಲೂ ಕೂಡ ಕೊಚ್ಚೆ ಕೊಳಚೆಯ ರಾಜಕಾರಣ ತೀವ್ರವಾಗ್ತಾ ಇದೆ. ರಾಜಕಾರಣಿಗಳ ಮಾತುಗಳು ಕೂಡ ಕೊಚ್ಚೆ ಕೊಳಚೆಗಳಾಗ್ತಾ ಇದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಹಳೆ ದೋಸ್ತಿಗಳು ಈಗ ತಿರುಗಿ ಬಿದ್ದಿದ್ದಾರೆ. ಕುಮಾರಸ್ವಾಮಿ ಜೊತೆ ಚರ್ಚೆಗೆ ನಾವು ಸಿದ್ಧ ಅಂತ ಓಲ್ಡ್ ಫ್ರೆಂಡ್ ಈಗ ಸವಾಲ್ ಹಾಕಿದ್ದಾರೆ. ಯಾರು ಹೊಲಸು ಕೊಚ್ಚೆ ಅನ್ನೋದನ್ನ ಎದುರುಗಡೆ ಕೂತು ಮಾತನಾಡೋಣ. ಎಚ್.ಡಿ. ಕುಮಾರಸ್ವಾಮಿಗೆ ಸಚಿವ ಚಲುವರಾಯಸ್ವಾಮಿ ಅವರು ಸವಾಲ್ ಹಾಕಿದ್ದಾರೆ. 20 ವರ್ಷ ಇಬ್ಬರು ಜೊತೆಯಲ್ಲಿ ರಾಜಕಾರಣ ಮಾಡಿದ್ದೀವಿ, ಈಗ ಅವರಿಗೆ ಕರಾಳ ದಿನ ಅಂತಾನ? ಅಷ್ಟು ದಿನ ನಾವು ಕೊಳಚೆ ಆಗಿದ್ವಾ? ಹಾಗಾದ್ರೆ 20 ವರ್ಷ ಕೊಳಚೆ ಒಳಗೆ ಕುಮಾರಸ್ವಾಮಿ ಅವರು ಹೇಗಿದ್ರಂತೆ? ಹಾಗಾದ್ರೆ 20 ವರ್ಷ ಅವರಿದ್ರಲ್ವೇ? 20 ವರ್ಷ ಕುಮಾರಸ್ವಾಮಿ ಅವರು ಕೊಳಚೆ ಒಳಗೆ ಹೇಗಿದ್ರು? ನಮಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಎದುರುಗಡೆ ನಾವು ಒಂದು ಕಡೆ ಕೂತ್ಕೊಂಡು, ಸೊ ನೀವು ಟಿವಿಯವ್ರು ಹಾಕೊಳ್ಳಿ, ಚರ್ಚೆ ಆಗಲ್ಲ. ಸೊ ಯಾರು ಹೊಲ್ಸು, ಯಾರು ಕಚಡ, ಯಾರು ಏನೇನು ಹೇಳೋರು ಕೊಚ್ಚೆ ಮತ್ತು ಎಲ್ಲವನ್ನು ಚರ್ಚೆ ಮಾಡ. ಹೆಚ್ಚು ಕಡಿಮೆ 20 ವರ್ಷ ನಾನು ಅವರು ಜೊತೆಲಿ ರಾಜಕಾರಣ ಮಾಡಿದ್ದೆ. 1996ರಿಂದ 2016ವರೆಗೂ ನಾವು ಅವ್ರ ಜೊತೆ ಬಿಡಬೇಕಾದಾಗ ಅವ್ರು ಕಳಿಸಿದ್ರ, ನಾವು ಹೋದ್ವಾ, ನಾವು ಬಿಟ್ವಾ, ಯಾಕೆ ಬಿಟ್ಟು, ಅವ್ರು ಹೇಗೆ ನಡ್ಕೊಂಡ್ರು, ಇವತ್ತಂಗೆ ಏನು ಅನ್ನೋದ್ರ ಬಗ್ಗೆ ನಾನು ಅಲ್ಲಿ ಚರ್ಚೆ ಮಾಡಿದಾಗ ಎದುರುಗಡೆ ಉತ್ತರ ಅವರು ಕೊಡ್ಲಿ, ನಾನು ಕೊಡೋಣ. ಹೌದು, ಅದೇ ಅಸೆಂಬ್ಲಿನಲ್ಲಿ ಈ ನನ್ನ ಸ್ನೇಹಿತರಿಂದ ಮುಖ್ಯಮಂತ್ರಿ ಆದ ಅಂತ ಹೇಳಿದ್ರು. ನಿಮ್ಮಲ್ಲಿ ಇದೆ ಅಲ್ವಾ? ಇದೇನ್ರಪ್ಪ ಅಸೆಂಬ್ಲಿ ಒಳಗಡೆ ಮಾತಾಡೋರೆ, ಈ ಎಲ್ಲ ಸ್ನೇಹಿತರಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ. ಅವಾಗ ಕರಾಳ ದಿನ ಅಂತ ಮುಖ್ಯಮಂತ್ರಿ ಆದ ದಿವಸ. ಆಮೇಲೆ ಅಷ್ಟು ದಿವಸ ನಾವು ಕೊಳಚೆ ಆಗಿದ್ರೆ ಅಷ್ಟು ದಿವಸ ನಮ್ಮೊಂದಿಗೆ ಕೊಳಚೆ ವಾಸನೆ ಕುಡ್ಕೊಂಡು ಹಾಕಿದ್ವಿ ಅಂತೆ. ಒಂದು ದಿವಸ 2 ದಿವಸ 1 ಗಂಟೆ ಇರೋದೇ ಕೆಟ್ಟ ಈ ಡ್ರೈನೇಜ್ ಪಕ್ಕದಲ್ಲಿ. 20 ವರ್ಷ ಹೆಂಗಿದ್ರಂತೆ ಕೊಳಚೆ ಒಳಗಡೆ. ಅದರಿಂದ ನೋಡಿ, ನನಗೆ ಮಾತಾಡೋಕ್ಕೆ ಬರುತ್ತೆ, ಹೇಳ್ಬೇಕಾದ್ರೆ ನಾನು ಹೇಳಲಿಕ್ಕೆ ಅವರ ಇತಿಹಾಸ ಎಲ್ಲ ಹೇಳಕ್ಕೆ ಹೋದರೆ ಅದು ದೊಡ್ಡ ಪುರಾಣ ಆಗುತ್ತೆ. ಆ ಇತಿಹಾಸನ ಇಲ್ಲಿ ಹೇಳೋದಕ್ಕಿಂತ ಅವ್ರ ಎದುರುಗಡೆ ಹೇಳೋದಕ್ಕೆ ನನಗಿಷ್ಟ, ಖುಷಿ. ನನಗೆ ಅಸೆಂಬ್ಲಿನ ಒಂದು ಸ್ವಲ್ಪ ಹೇಳಿದ್ದೀನಿ, 5% ಹೇಳಿದ್ದೀನಿ, ಇನ್ನೂ 95% ಹೇಳೋದಕ್ಕೆ ನಾನು ತಯಾರಿದ್ದೀನಿ. ನನ್ನ ಇತಿಹಾಸ ಹೇಳಕ್ಕೆ ರೆಡಿ ಇದ್ರು ಅವ್ರು ರೆಡಿ. 95% ಇದೆ, ಅದನ್ನ ಹೇಳೋದಕ್ಕೆ ನಾನು, ಪುಟ್ಟಣ್ಣ, ಬಾಲು, ಜಮೀರು, ಭೀಮನಾಯಕ ಅವ್ರನ್ನ ಕರ್ಕೊಂಡು ನಾನು ಒಂದು ದಿವಸ ಮಾಡಿ ಬರುತ್ತೆ.